ಈಗ ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಬರೋದು. ಪದೇ ಪದೇ ಮಾಡೋಕ್ಕೆ ಆಟದ ವಸ್ತುನೂ ಅಲ್ಲ. ಹೆಣ್ಮಕ್ಳು ಸಾಕಿದಾರಂದ್ರೆ ಈ ಹೆಣ್ಮಕ್ಳು ಸಾಕಿರೋರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಈ ತಂದೆ ತಾಯಿಗಳು ಈಗ ಏನು ಮಾಡ್ತಾರಂದ್ರೆ ಎಷ್ಟೋ ಜನ ನೋಡ್ತಾರೆ ಆ ಗಂಡಿನ ಕಡೆಯವ್ರು ಹೆಂಗಿದ್ದಾರೆ ಏನು ಅನ್ನೋದು ನೋಡಲ್ಲ. ಇವರು ಶೂಟು ಬೂಟು ಕಾರ್ ಹಾಕೊಂಡ್ಬಿಟ್ಟು ಒಂದು 4 ದಿನ ಬಂದು ಶೋಕಿ ಮಾಡ್ಕೊ ಬಾಡಿಗೆ ಕಾರು ನಂದು ಹಂಗಿದೆ, ಇಲ್ಲಿರೋವೆಲ್ಲ ತೋಟ ನಂದು ಬಿಟ್ರೆ ನಮ್ಗೆ ಹೋಗ್ಬಿಡ್ತಿದ್ದಾರೆ. ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಹಿಂಗೆ ಆಗೋದು ಎಲ್ಲರೂ ಹಂಗೆ ಮಾಡಲ್ಲ, 99% ಮಾಡಲ್ಲ. ಇಂಥ ಎಷ್ಟೋ ಹೆಣ್ಣು ಕುಲಕ್ಕೆ ಅವಮಾನ ಆಗ್ತಿದೆ. ಒಂದು ಫಸ್ಟ್ ಎಂಗೇಜ್ಮೆಂಟ್ ಮಾಡ್ಕೊಬಿಟ್ಟು ಬಿಟ್ಟಿದ್ದ, ವರದಕ್ಷಿಣೆ ಎಲ್ಲ ವಾಪಸ್ಸು ಒಂದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವರು ಬಿಟ್ಟು ಹೋಗಿದ್ರು. ಎರಡನೇದು ಲಾಕ್ಡೌನ್ ಸಮಯದಲ್ಲಿ ನಮಗೆ ತರಾತುರಿಯಲ್ಲಿ ಗೊತ್ತಾಗ್ಲಿಲ್ಲ. ಅರ್ಜೆಂಟಲ್ಲಿ ಅವ್ರಿಗೆ ಹೋಗಿ ನಾವು ನೋಡೋಕ್ಕಾಗಲಿಲ್ಲ. ನಮಗೆ ಬರೀ ಫೋನಲ್ಲೇ ಕಾಂಟ್ಯಾಕ್ಟ್ ಆಯಿತು. 1-2 ಸಲ ಹೋಗಿ ಬಂದ್ವಿ. ನಮಗೆ ಸರಿಯಾಗಿ ಮಾಹಿತಿ ಸಿಗಲಿಲ್ಲ. ಈ ಹೆಣ್ಮಗು ಕೊಟ್ಬಿಟ್ವಿ. ಆ ಟೈಮಲ್ಲಿ ಆಗ್ಬಿಟ್ಟಿತ್ತು. ಇವ್ನಿಂತ ನಾವು ಭಾರಿ ಒಳ್ಳೆಯವನು ಅನ್ಕೋಬಿಟ್ಟಿದ್ವಿ. ನಾವೆಲ್ಲರೂ 3 ಜನ ಅಳಿಯಂದ್ರಿಗಿಂತ ಇವನಿಗೆ ಮನೆ ಮಗ ಅಂತ ಸಾಕಿದ್ರು. ಅವನಿಗೆ ಸಣ್ಣವನಿದ್ದಾನೆ, ಮನೆಯಲ್ಲೇ ಇಟ್ಕೊಂಡು ಎಲ್ರಿಗಿಂತ ಅದ್ದೂರಿ ಮದುವೆ. ಒಂದು 5-6 ಲಕ್ಷ ದುಡ್ಡು ಕೊಟ್ಟಿದ್ರು, ಒಂದು 10-15 ತೊಲ ಬಂಗಾರ ಕೊಟ್ರು, ಊರಲ್ಲೇ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು. ಒಂದು 6 ತಿಂಗಳು ಸಂಸಾರ ಮಾಡ್ದ, ಚೆನ್ನಾಗಿದ್ದ. ಆಮೇಲೆ ಇವನು ಸ್ಟಾರ್ಟ್ ಮಾಡ್ದ, ನಾನು ಬಿಸ್ನೆಸ್ ಮಾಡ್ತೀನಿ, ನಿಮ್ಮ ಅಪ್ಪನ ಹತ್ರ ಒಂದು 5 ಲಕ್ಷ ಇಸ್ಕೊಡು, ನಾನೆಲ್ಲ ಫಾರಿನಿಗೆ ಹೋಗ್ತಿದ್ದೀನಿ, ಒಂದು 10 ಲಕ್ಷ ಇಸ್ಕೊಡು. ಅಲ್ಲಿಂದ ಶುರು ಮಾಡ್ದ. ದುಡ್ಡು ಒಂದು 2 ಸಲ 2 ಲಕ್ಷನೋ 3 ಲಕ್ಷನೋ ಬಂದು ಇದು ಕೊಟ್ಟಿದ್ದಾರೆ. ಏನೋ ಅಳಿಯ ಚೆನ್ನಾಗಿರ್ಲಿ ಅಂತ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಪದೇ ಪದೇ ರಿಪೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿಂದ ಮನೇಲಿ ಕಿರ್ಕೊಳ್ಳೋ, ಅತ್ತೆ ಮಾವ ಜಗಳ ಮಾಡೋದು, ಅವ್ರ ನಾದ್ನಿ ಬೇರೆ ಬಂದು ಹೊಡಿಯೋದು ಬಡಿಯೋದು, ಮನೆಯಿಂದ ಹೊರಗಡೆ ಹಾಕೋದು, ವರದಕ್ಷಿಣೆ ಅದಾಗ್ಬಿಟ್ಟು ಇಲ್ಲಿ ಬಂದ್ಬಿಟ್ರು. 6 ತಿಂಗಳು ಈ ಮನೆಯಲ್ಲೇ ಇಟ್ಟಿದ್ವಿ. ಆದ್ರೂ ನಾವು ಸಣ್ಣವರು ಆಗಿ ಅವ್ರ ಮನೆ ಹೋಗಿ ಬಿಟ್ಟು ಬಂದಿದ್ವಿ. ಬಿಟ್ಟು ಒಂದೇ ವಾರಕ್ಕೆ ಇನ್ನು ಹೊಡೆದು ಕಳಿಸಿದ್ದಾರೆ. ನೀನ್ ದುಡ್ಡು ತಗೊಂಡ್ಬಂದಿ ಅಂದ್ರೆ ಮನೆಗೆ ಬಾ, ನೀನ್ ಹಂಗೆ ಏನಕ್ಕೆ ಮನೆಗೆ ಬಂದೆ, ನೀನ್ ಬರೋದೇ ಬೇಡ ಅಂತ ಇನ್ನು ಹೊಡೆದು ಕಳಿಸಿದ್ರು. ಅಲ್ಲಿಂದ ಬಂದು ಕಂಪ್ಲೇಂಟ್ ಮಾಡಿದ್ವಿ ಶಿವಮೊಗ್ಗದಲ್ಲಿ. ಕಂಪ್ಲೇಂಟ್ ಆಗಿ ಅಲ್ಲೆಲ್ಲಿ ಡೈವರ್ಸಿಗೆಲ್ಲ ಅಪ್ಲೈ ಆಗಿತ್ತು. ಡೈವರ್ಸಿಗೆ ಅಪ್ಲೈ ಆದ್ರೂ ಅಲ್ಲಿ ಡೈವರ್ಸ್ ಕೇಸ್ ಮುಗ್ದಿಲ್ಲ, ಏನೂ ಆಗಿಲ್ಲ. ಮತ್ತೆ 2ನೇ ಮದುವೆ ಪ್ಲಾನ್ ಮಾಡ್ಕೊಬಿಟ್ಟಿಯಾನ. ಕಾನೂನು ಪ್ರಕಾರ ಇಂಥವ್ರಿಗೆ ಗಲ್ ಶಿಕ್ಷೆನೇ ಆಗ್ಬೇಕು. ಜೀವನದಲ್ಲಿ ಇನ್ನೊಬ್ಬ ಹೆಣ್ಮಕ್ಳಿಗೆ ಒಂದು ಹೆಣ್ಮಕ್ಳು ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಸರ್. ಹೆಣ್ಮಕ್ಳು ಗಂಡು ಮಕ್ಳು ಆದ್ರೆ ಇವತ್ತು ಏನಾದ್ರು ಆದ್ರೆ ಇವತ್ತಲ್ಲ ನಾಳೆ ಯಾರಿಗಾದ್ರೂ ಅವ್ನು ಮದುವೆ ಆಗ್ತಾನೆ. ಇದು ಹೆಣ್ಮಕ್ಳಿಗೆ ಭಾರಿ ನೋವಾಗುತ್ತೆ. ಹೆಣ್ಮಕ್ಳು ಹೆತ್ತಿರೋ ತಂದೆ ತಾಯಿ ನೋವು ಯಾರಿಗೂ ಅರ್ಥ ಆಗಲ್ಲ. ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಬೋಳಿ ಮಗನಿಗೆ ನಾವು ಏನು ವರದಕ್ಷಿಣೆ ಕೊಟ್ಟಿದೀವಿ ಅವೆಲ್ಲ ಬಡ್ಡಿ ಸಮೇತ ಕೊಡಬೇಕು. 3 ರೂಪಾಯಿ ಬಡ್ಡಿ ಹೆಂಗೆ ಸಾಲ ಮಾಡಿ ಮದುವೆ ಮಾಡಿರೋದು ಇವ್ದು. 5 ವರ್ಷ ಆಯ್ತು. ಮಿಥುನ್ ನಾಯಕ್ ಅಂತ ನಮ್ ನಾದ್ನಿ ಆಗ್ಬೇಕು ತನುಜಾಬಾಯಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.